ನಮಸ್ಕಾರ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಪ್ರತಿದಿನ ಪೂಜೆ ನಡೆಯುತ್ತಿದೆ, ದೀಪ ಬೆಳಗುತ್ತಿದೆ. ಆದರೂ ಏಕೆ ಮನೆಯಲ್ಲಿ ಶಾಂತಿ ಇಲ್ಲ? ಸಮಸ್ಯೆಗಳು ಮಾತ್ರ ಹೆಚ್ಚುತ್ತಿವೆ ಎಂದು ಅನಿಸುತ್ತಿದೆಯಾ? ಇದಕ್ಕೆ ಕಾರಣ ನಿಮ್ಮ ದೇವರ ಕೋಣೆಯಲ್ಲೇ ಇರಬಹುದು. ಶಾಸ್ತ್ರಗಳ ಪ್ರಕಾರ ದೇವರ ಕೋಣೆಯು ದೈವಿಕ ಶಕ್ತಿಯ ಕೇಂದ್ರ. ಆದರೆ ಇಲ್ಲಿ ಇರಬಾರದ ಕೆಲವೊಂದು ವಸ್ತುಗಳು ಇದ್ದರೆ ಅವು ಆಶೀರ್ವಾದವನ್ನಲ್ಲ, ಅಶುಭ ಫಲಗಳನ್ನು ತರಬಹುದು. ಇಂದಿನ ಈ ವಿಡಿಯೋದಲ್ಲಿ ದೇವರ ಕೋಣೆಯಲ್ಲಿ ತಪ್ಪದೆ ಇರಬಾರದ ವಸ್ತುಗಳು ಯಾವುವು ಎಂಬುದನ್ನು ಸಂಪೂರ್ಣವಾಗಿ ತಿಳಿಯೋಣ. ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ದೇವರ ಕೋಣೆಯು ಮನೆಗೆ ಧನಾತ್ಮಕತೆಯನ್ನು, ದೈವಿಕ ಶಕ್ತಿಯನ್ನು ಆಕರ್ಷಿಸುವ ಕೇಂದ್ರ ಬಿಂದುವಾಗಿದೆ. ದೇವರ ಕೋಣೆಯಲ್ಲಿ ಕೆಲವೊಂದು ವಸ್ತುಗಳನ್ನು ಇಡುವುದು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಕಾರಣವಾಗುತ್ತದೆ. ದೇವರ ಕೋಣೆಯಲ್ಲಿ ಕೆಲವೊಂದು ವಸ್ತುಗಳು ನಮಗೆ ಹೇಗೆ ದೈವಿಕ ಶಕ್ತಿಯನ್ನು ತಂದುಕೊಡುತ್ತದೆಯೋ ಹಾಗೆ ಇನ್ನು ಕೆಲವೊಂದು ವಸ್ತುಗಳು ದೇವರ ಕೋಣೆಯಲ್ಲಿದ್ದರೆ ಬರೀ ಕೆಟ್ಟ ಪರಿಣಾಮಗಳನ್ನೇ ತಂದೊಡ್ಡುತ್ತದೆ. ಮನೆಯಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಸೃಷ್ಟಿಯಾಗುವಂತೆ ಮಾಡುತ್ತದೆ. ದೇವರ ಕೋಣೆಯಲ್ಲಿ ಈ ವಸ್ತುಗಳನ್ನು ಇಡುವುದು ಅಶುಭ ಫಲಗಳಿಗೆ ಕಾರಣವಾಗುವುದು. ಮೊನಚಾದ ವಸ್ತುಗಳು. ದೇವರ ಕೋಣೆಯನ್ನು ನಾವು ಅತ್ಯಂತ ಪವಿತ್ರವಾದ ಹಾಗೂ ಶಾಂತಿಯುತವಾದ ಸ್ಥಳವೆಂದು ಪರಿಗಣಿಸುತ್ತೇವೆ. ದೇವರ ಕೋಣೆಯಲ್ಲಿ ನಾವು ಶಾಂತಿಯನ್ನು ಪ್ರತಿನಿಧಿಸುವಂತಹ ವಸ್ತುಗಳನ್ನೇ ಇಟ್ಟುಕೊಳ್ಳಬೇಕು. ಕೆಲವೊಮ್ಮೆ ನಾವು ಮರೆತು ಚೂಪಾದ ಅಥವಾ ಮೊನಚಾದ ವಸ್ತುಗಳನ್ನು ದೇವರ ಕೋಣೆಯಲ್ಲಿ ಬಿಟ್ಟು ಬರುತ್ತೇವೆ. ಉದಾಹರಣೆಗೆ ಚಾಕು, ಕತ್ತರಿ, ಸೂಜಿ ಹಾಗೂ ಇನ್ನಿತರ ಚೂಪಾದ ವಸ್ತುಗಳನ್ನು ದೇವರ ಕೋಣೆಯಲ್ಲಿಟ್ಟು ಬರಬಹುದು. ಇಂತಹ ಚೂಪಾದ ವಸ್ತುಗಳನ್ನು ದೇವರ ಕೋಣೆಯಲ್ಲಿಡುವುದರಿಂದ ಅದು ಆ ಮನೆಯಲ್ಲಿ ಘರ್ಷಣೆಯನ್ನು ಅಥವಾ ಉದ್ವಿಗ್ನತೆಯನ್ನು ಸೃಷ್ಟಿಸುತ್ತದೆ. ಹಾಗಾಗಿ ಅಂತಹ ಚೂಪಾದ ವಸ್ತುಗಳನ್ನು ದೇವರ ಕೋಣೆಯಲ್ಲಿ ಮಾತ್ರವಲ್ಲ, ದೇವರ ಕೋಣೆಯ ಸುತ್ತಮುತ್ತಲೂ ಇಡಬೇಡಿ. ಬೆಂಕಿ ಕಡ್ಡಿಗಳು ಮತ್ತು ಸುಟ್ಟ ಸಾಸುವೆ ಬೀಜಗಳು. ಶಾಸ್ತ್ರದ ಪ್ರಕಾರ ಮನೆಯ ದೇವರ ಕೋಣೆಯಲ್ಲಿ ನಾವು ಬೆಂಕಿ ಕಡ್ಡೆಗಳನ್ನಾಗಿರಬಹುದು ಅಥವಾ ಸುಟ್ಟಿರುವ ಸಾಸುವೆ ಬೀಜಗಳನ್ನಾಗಿರಬಹುದು ಇಡಬಾರದು. ಈ ಎರಡೂ ವಸ್ತುಗಳನ್ನು ಮನೆಯ ದೇವರ ಕೋಣೆಯಲ್ಲಿಡುವುದರಿಂದ ಅದು ಮನೆಗೆ ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ. ಹಾಗಾಗಿ ಬೆಂಕಿ ಕಡ್ಡಿಗಳನ್ನು ಮತ್ತು ಸುಟ್ಟ ಸಾಸುವೆ ಬೀಜಗಳನ್ನು ದೇವರ ಕೋಣೆಯಿಂದ ಹೊರಗೆ ಇಡುವುದು ಉತ್ತಮ. ಪೊರಕೆ ಹಿಂದೂ ಧರ್ಮದಲ್ಲಿ ವಿಶೇಷ ಸ್ಥಾನವಿದೆ. ನಾವು ಪೊರಕೆಯನ್ನು ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸುತ್ತೇವೆ. ಈ ಕಾರಣಕ್ಕಾಗಿ ಪೊರಕೆಯನ್ನು ಎಲ್ಲೆಂದರಲ್ಲಿ ಎಸೆಯುವುದಾಗಲಿ ಕಾಲಿನಲ್ಲಿ ತುಳಿಯುವುದಾಗಲಿ ಮಾಡುವುದಿಲ್ಲ. ಆದರೆ ದೇವರ ಕೋಣೆಯಲ್ಲಿ ಪೊರಕೆಯನ್ನು ಇಡುವಂತಿಲ್ಲ. ಯಾಕೆಂದರೆ ನಾವು ಪೊರಕೆಯಿಂದ ಇಡೀ ಮನೆಯನ್ನು ಗುಡಿಸುತ್ತೇವೆ, ನಂತರ ಅದನ್ನು ತೆಗೆದುಕೊಂಡು ಹೋಗಿ ದೇವರ ಕೋಣೆಯಲ್ಲಿಡುತ್ತೇವೆ. ಇದನ್ನು ಶಾಸ್ತ್ರ ತಪ್ಪೆಂದು ಹೇಳುತ್ತದೆ. ಈ ತಪ್ಪನ್ನು ಮಾಡುವುದರಿಂದ ಮನೆಯಲ್ಲಿ ಅಶಾಂತಿ ನೆಲೆಯಾಗುತ್ತದೆ. ಶಂಖಗಳನ್ನು ಇಡುವುದು. ದೇವರ ಕೋಣೆಯಲ್ಲಿ ಶಂಖವನ್ನು ಇಡುವುದು, ಪೂಜೆಯ ಸಮಯದಲ್ಲಿ ಶಂಖವನ್ನು ಊದುವುದು ಶುಭವೆಂದು ಪರಿಗಣಿಸಲಾಗುತ್ತದೆ. ಶಂಖದ ಶಬ್ದವು ವಾತಾವರಣವನ್ನು ಶುದ್ಧೀಕರಿಸುತ್ತದೆ ಮತ್ತು ಆ ಸ್ಥಳದಲ್ಲಿ ಸಕಾರಾತ್ಮಕ ಶಕ್ತಿಯು ನೆಲೆಯಾಗುವಂತೆ ಮಾಡುತ್ತದೆ. ಆದರೆ ಇಲ್ಲಿ ನಾವು ಗಮನದಲ್ಲಿಟ್ಟುಕೊಳ್ಳಬೇಕಾದ ಮುಖ್ಯವಾದ ವಿಚಾರವೆಂದರೆ ಮನೆಯ ದೇವರ ಕೋಣೆಯಲ್ಲಿ ಒಂದಕ್ಕಿಂತ ಹೆಚ್ಚು ಶಂಖವನ್ನು ಇಟ್ಟುಕೊಳ್ಳಬಾರದು. ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಶಂಖವನ್ನು ಇಟ್ಟುಕೊಳ್ಳುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಈ ತಪ್ಪನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿಯಾಗಬಹುದು. ದೇವರ ಕೋಣೆಯಲ್ಲಿ ಒಂದೇ ಶಂಖವನ್ನು ಇಟ್ಟುಕೊಂಡು ಅದನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಿ. ಕೊಳಕು ಬಟ್ಟೆ. ದೇವರ ಕೋಣೆ ಸ್ವಚ್ಛತೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುವಂತಹ ಕೋಣೆಯಾಗಿದೆ. ಯಾಕೆಂದರೆ ದೇವರ ಕೋಣೆಯಲ್ಲಿ ದೇವರು ಮತ್ತು ದೇವತೆಗಳು ನೆಲೆಸಿರುತ್ತಾರೆ. ದೇವರ ಕೋಣೆಯಲ್ಲಿ ಕೊಳಕು ಬಟ್ಟೆಗಳನ್ನು ಇಡುವುದರಿಂದ ಅದು ದೇವರ ಕೋಣೆಯ ಪಾವಿತ್ರತೆಯನ್ನು ಹಾಳು ಮಾಡುವುದು. ಹಾಗಾಗಿ ದೇವರ ಕೋಣೆಯಲ್ಲಿ ಕೊಳಕು ಅಥವಾ ಹರಿದ ಬಟ್ಟೆಯನ್ನು ಇಡಬೇಡಿ. ದೇವರ ಕೋಣೆಯಲ್ಲಿ ಕೊಳಕು ಬಟ್ಟೆಯನ್ನು ಇಡುವುದಾಗಲಿ ಕೊಳಕು ಬಟ್ಟೆಯಿಂದ ದೇವರ ಫೋಟೋ ಅಥವಾ ವಿಗ್ರಹವನ್ನು ಒರೆಸುವುದಾಗಲಿ ಮಾಡಬಾರದು. ದೇವರ ಕೋಣೆ ಎಂದರೆ ಕೇವಲ ಒಂದು ಕೊಠಡಿ ಅಲ್ಲ, ಅದು ನಿಮ್ಮ ಮನೆಯ ಆತ್ಮ. ಅಲ್ಲಿಂದಲೇ ಶಾಂತಿ, ಸಮೃದ್ಧಿ ಮತ್ತು ದೈವಿಕ ಶಕ್ತಿ ಹರಡುತ್ತದೆ. ನಾವು ತಿಳಿಯದೆ ಮಾಡುವ ಸಣ್ಣ ಸಣ್ಣ ತಪ್ಪುಗಳು ಮನೆಯ ಶಾಂತಿಯನ್ನು ಕಸಿದುಕೊಳ್ಳಬಹುದು. ಆದರೆ ಹಿಂದೆ ಸರಿಪಡಿಸಿದರೆ ದೇವರ ಕೃಪೆ ಮತ್ತೆ ನಿಮ್ಮ ಮನೆಯಲ್ಲಿ ನೆಲೆಸುತ್ತದೆ. ಈ ಮಾಹಿತಿ ನಿಮಗೆ ಉಪಯೋಗವಾಗಿದ್ದರೆ ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರಿಗೂ ಇದನ್ನು ಹಂಚಿಕೊಳ್ಳಿ. ಅವರ ಮನೆಗೂ ದೈವಿಕ ಶಕ್ತಿ ತಲುಪಲಿ. ಇಂತಹ ಧಾರ್ಮಿಕ, ಶಾಸ್ತ್ರೀಯ ಮತ್ತು ಜೀವನಕ್ಕೆ ಉಪಯೋಗವಾಗುವ ವಿಚಾರಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡುವುದು ಮರೆಯಬೇಡಿ. ದೇವರ ಕೃಪೆ ಸದಾ ನಿಮ್ಮ ಮೇಲಿರಲಿ. ಧನ್ಯವಾದಗಳು.